ನೀವೇನಾದ್ರೂ ಓಲ್ಡ್ ಮಂಕ್ ಪ್ರಿಯ ಆಗಿದ್ರೆ ಈ ವಿಡಿಯೋ ನಿಮ್ಗೇನೆ. ಇಲ್ಲಿವರೆಗೂ ಟೂತ್ಲೆಸ್ ಟೈಗರ್ ಅಂತ ಕರ್ಸ್ಕೊಂತಿದ್ದಂತಹ FSSAI ಇವತ್ತು ತನ್ನ ಪವರ್ ನ ತೋರಿಸ್ತಾ ಇದೆ. ದೇಶದಲ್ಲಿ ಓಲ್ಡ್ ಮಂಕ್ ಇಂದ ಹಿಡಿದು ರಾಯಲ್ ಚಾಲೆಂಜ್ ವರೆಗೂ ಎಲ್ಲರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಬೇಸಿಕಲಿ FSI ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರೋದು ಏನಂದ್ರೆ, ನಮ್ಮ ದೇಶದಲ್ಲಿರೋ ಎಲ್ಲಾ ಆಲ್ಕೋಹಾಲ್ ಬ್ರಾಂಡ್ಸ್ ಆಕ್ಚುಯಲ್ ಫರ್ಮೆಂಟೆಡ್ ಪ್ರೊಸೆಸ್ ನ ಫಾಲೋನೆ ಮಾಡ್ತಿಲ್ಲ. ಅದರಲ್ಲಿ ನ್ಯೂಟ್ರಲ್ ಆಲ್ಕೋಹಾಲ್ ನ ಮಿಕ್ಸ್ ಮಾಡ್ತಿದ್ದಾರೆ. ಈ ನ್ಯೂಟ್ರಲ್ ಆಲ್ಕೋಹಾಲ್ ಗೆ ಯಾವುದೇ ಟೇಸ್ಟ್ ಅಂಡ್ ಸ್ಮೆಲ್ ಇರಲ್ಲ. ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ಸ್ ಮಿಕ್ಸ್ ಮಾಡಿ ರಮ್ ಅಂಡ್ ವಿಸ್ಕಿ ಅಂತ ಸೇಲ್ ಮಾಡ್ತಿದ್ರು. ಫಸ್ಟ್ ಆಫ್ ಆಲ್ ಇದು ಇಲ್ಲಿಗಲ್ ಅಂಡ್ ಆರೋಗ್ಯಕ್ಕೂ ಒಳ್ಳೇದಲ್ಲ. ಇದರಲ್ಲಿ ಅತಿ ಹೆಚ್ಚಾಗಿ ಎಫೆಕ್ಟ್ ಆಗಿರೋದು ಓಲ್ಡ್ ಮಂಕ್ ಕಂಪನಿಗೆ. ಯಾಕಂದ್ರೆ ಇವರು 7 year ಓಲ್ಡ್ ಬ್ಲೆಂಡೆಡ್ ಅಂತ ಹೇಳಿ ರಮ್ ಸೇಲ್ ಮಾಡ್ತಿದ್ರು. ಬಟ್ ಇದ್ರಲ್ಲಿರೋದು ಜಸ್ಟ್ 5% ಮೆಚೋರ್ಡ್ ರಮ್ ಮಾತ್ರ. ಉಳಿದಿರೋದೆಲ್ಲ ನ್ಯೂಟ್ರಲ್ ಆಲ್ಕೋಹಾಲ್ ಆಗಿತ್ತು. ಆದ್ರೆ ಈಗ ಓಲ್ಡ್ ಮಂಕ್ ನ ಬ್ಯಾಕ್ ಪೈಪರ್ ಅಂಡ್ ಮ್ಯಾಕ್ಡಾವಲ್ ಸೇಲ್ ನ ಬ್ಯಾನ್ ಮಾಡಿದ್ದಾರೆ. FSSAI ಇಷ್ಟಕ್ಕೆ ಬಿಡ್ಲಿಲ್ಲ, ರೆಡ್ ಬುಲ್ ಅಂಡ್ ಓಲ್ಡ್ ಮಂಕ್ ನಂತ ದೊಡ್ಡ ದೊಡ್ಡ ಬ್ರಾಂಡ್ಸ್ ಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದ್ರ ಮೇಲಿರೋ ಲೇಬಲ್ ಚೇಂಜ್ ಮಾಡಿ ಅಂತ. ಪಾಯಿಂಟ್ ಏನಂದ್ರೆ, ನೀವು ಯಾವುದೇ ದೊಡ್ಡ ಬ್ರಾಂಡ್ ನ ಕಣ್ಮುಚ್ಕೊಂಡು ನಂಬಕ್ಕಾಗಲ್ಲ. ಅದ್ರ ಮೇಲಿರೋ ಲೇಬಲ್ ನ ಓದಿನೇ ಪರ್ಚೇಸ್ ಮಾಡಬೇಕು. ಈ ರೀತಿಯ ಬ್ರಾಂಡ್ಸ್ ಗಳ ಮೋಸದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ನಿಮ್ಮ ಓಲ್ಡ್ ಮಂಕ್ ಫ್ರೆಂಡ್ ಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.